ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳೇ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವತ್ಸಲಾ ಮೂಲಿಮನಿ. SSLC ವಿದ್ಯಾರ್ಥಿಗಳಿಗೆ ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ 6ನೆಯ ಪಾಠವಾದ ಟ್ರೂಸೂಟ್ಸ್ ವ್ಯಾಕ್ಸ್ ಮ್ಯೂಸಿಯಂ ಅನ್ನೋಂಥ ಪಾಠಕ್ಕೆ ನಾನು ಇವತ್ತು ಹೋಗ್ತಾ ಇದ್ದೀನಿ. ಹಾಗಾಗಿ ಆ ಪಾಠವನ್ನು ಬರೆದಂಥವ್ರು ಯಾರು ಅಂತ ಹೇಳಿದ್ರೆ ಬಸವಪ್ರಭು ಪಾಟೀಲ್ ಬೆಟ್ಟದೂರು ಮತ್ತು ಕೆ ಸಿದ್ದಯ್ಯ ಸ್ವಾಮಿ ಅನ್ನೋಂಥವ್ರು. ಈ ಟ್ರೂಸೂಟ್ ವ್ಯಾಕ್ಸ್ ಮ್ಯೂಸಿಯಂ ಎಲ್ಲಿದೆ ಅನ್ನುವಂಥದ್ದನ್ನು ಲೇಖಕರು ನಿಮ್ಗೆ ಪಾಠದಲ್ಲಿ ಹೇಳ್ಕೊಡ್ತಾರೆ. ಆದರೆ ಅದಕ್ಕಿಂತ ಮೊದಲು ನಾವು ಏನು ಮಾಡೋಣ ಅಂತ ಹೇಳಿದರೆ ಕೃತಿಕಾರರ ಪರಿಚಯನ ನೋಡ್ಬಿಡೋಣ. ಪೇಜ್ ನಂಬರ್ 48ರಲ್ಲಿ ಈ ಬಸವಪ್ರಭು ಪಾಟೀಲ್ ಅವರ ಪರಿಚಯ ಕೊಟ್ಟಿದ್ದಾರೆ, ಹಾಗೂ ಕೆ ಸಿದ್ದಯ್ಯ ಸ್ವಾಮಿ ಅವರ ಪರಿಚಯನ ಕೂಡ ಕೊಟ್ಟಿದ್ದಾರೆ. ಬಸವಪ್ರಭು ಪಾಟೀಲ್ ಅವರು 1947 ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೆಟ್ಟದೂರು ಗ್ರಾಮದಲ್ಲಿ ಇವರು ಏನು ಮಾಡ್ತಾರೆ, ಜನಿಸ್ತಾರ. ವೃತ್ತಿಯಲ್ಲಿ ವೈದ್ಯರಾಗಿದ್ದಂತಹ ಇವರು ಶರಣ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವಂತಹ ಇವರು ಜನಾನುರಾಗಿ ಆಗಿದ್ದಾರೆ ಅನ್ನೋದು. ಇವರು ವೃತ್ತಿಯಲ್ಲಿ ಡಾಕ್ಟರ್ ಆಗಿದ್ದರು, ಹಾಗೆ ಶರಣ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುವಂಥ ಇವರು ಏನಾಗಿದ್ದರು, ಜನಾನುರಾಗಿ ಆಗಿದ್ದರು, ಅಂದರೆ ಜನರಿಗೆ ಬೇಕಾದವರಾಗಿದ್ದರು ಅಂತ. ದೇಶ ವಿದೇಶಗಳನ್ನು ಸುತ್ತಿ ಲೋಕಾನುಭವವನ್ನು ಪಡೆದಿದ್ದಾರೆ. ಇವರ ಪ್ರಮುಖ ಕೃತಿಗಳೆಂದರೆ ಮಾತನಾಡಿ ಹೆಣಗಳೇ, ಇದೇನು ಕತೆ ಬೆಳಗು, ಬಸವನಾಡಿನಿಂದ ಮಂಡಲ ನಾಡಿಗೆ ಮುಂತಾದ ಕೃತಿಗಳನ್ನು ಇವರು ಏನು ಮಾಡಿದ್ದಾರೆ, ರಚನೆ ಮಾಡಿದ್ದಾರೆ ಅನ್ನುವಂಥದ್ದು. ಹಾಗೆಯೇ ಕೆ ಸಿದ್ದಯ್ಯ ಸ್ವಾಮಿ ಅವರು ಕೂಡ 1945 ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಜನಿಸ್ತಾರೆ. ಇವರು ವೃತ್ತಿಯಲ್ಲಿ ಬ್ಯಾಂಕ್ ಮ್ಯಾನೇಜರ್ ಆಗಿದ್ದು 20ಕ್ಕೂ ಹೆಚ್ಚು ವಿದೇಶಗಳಿಗೆ ಭೇಟಿದ್ದಾರೆ ಅಂತೇಳಿ ಇವರಿಬ್ಬರು ಸೇರಿ ಬರೆದಂತಹ ಯುರೋಪಿನಲ್ಲಿ ಪ್ರವಾಸ ಸಾಹಿತ್ಯದಿಂದ ಪ್ರಸ್ತುತ ಲೇಖನವನ್ನು ಆರಿಸಿಕೊಳ್ಳಲಾಗಿದೆ ಅನ್ನುವಂಥದ್ದು. ಇವರಿಬ್ಬರು ಸೇರಿ ಏನು ಮಾಡಿದ್ದಾರೆ, ಒಂದು ಕೃತಿಯನ್ನು ಬರೆದಿದ್ದಾರೆ. ಯಾವುದು ಪ್ರವಾಸ ಕಥನವನ್ನು ಬರೆದಿದ್ದಾರೆ, ಯಾವುದು ಯುರೋಪಿನಲ್ಲಿ ಅನ್ನುವಂಥ ಒಂದು ಪ್ರವಾಸ ಕಥನ. ಅದರಿಂದ ನಾವೇನು ಮಾಡೀವಿ, ಈ ಟ್ರೂಸೂಟ್ಸ್ ವ್ಯಾಕ್ಸ್ ಮ್ಯೂಸಿಯಂ ಪಾಠವನ್ನು ಏನು ಮಾಡ್ಕೊಂಡಿವಿ, ಆರಿಸ್ಕೊಂಡಿದ್ದೀವಿ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅನ್ನೋದು. ಹಾಗಾಗಿ ಮುಂದೆ ನಾವೆಲ್ಲಿ ಹೋಗೋಣ ಅಂತ ಹೇಳಿದ್ರೆ ಪೇಜ್ ನಂಬರ್ 45 ಈ ಪಾಠಕ್ಕೆ ಹೋಗೋಣ. ಈ ಪಾಠದಲ್ಲಿ ಲೇಖಕರು ಏನು ಹೇಳ್ತಾರೆ ನೋಡ್ರಿ. ಟ್ರೂಸೂಟ್ಸ್ ವ್ಯಾಕ್ಸ್ ಮ್ಯೂಸಿಯಂ, ಇದು ಟ್ರೂಸೂಟ್ಸ್ ವ್ಯಾಕ್ಸ್ ಮ್ಯೂಸಿಯಂ ಎಲ್ಲಿದೆ ಅಂತಂದರೆ ಲಂಡನ್ನಲ್ಲಿದೆ, ಅಂದರೆ ಇಂಗ್ಲೆಂಡ್. ಈ ಟ್ರೂಸೂಟ್ಸ್ ಅನ್ನುವಂಥ ಒಬ್ಬ ಮಹಿಳೆ ವ್ಯಾಕ್ಸ್ ಅಂದರೆ ಮೇಣದ ಬೊಂಬೆಗಳನ್ನು ಮಾಡ್ತಾಯಿದ್ರು. ಈ ಟ್ರೂಸೂಟ್ಸ್ ಅನ್ನುವಂಥ ಮಹಿಳೆ ವ್ಯಾಕ್ಸ್ ಅಂದರೆ ಮೇಣದ ಸಹಾಯದಿಂದ ಬೊಂಬೆಗಳನ್ನ ರೆಡಿ ಮಾಡ್ತಾಯಿದ್ರು. ಅದು ಮ್ಯೂಸಿಯಂ. ಆ ಮ್ಯೂಸಿಯಂ ನೋಡಲಿಕ್ಕೆ ಇವರು ಲೇಖಕರು ಹೋಗಿದ್ದರು. ಆ ಲೇಖಕರು ತಮ್ಮ ಅನುಭವವನ್ನು ಈ ಪಾಠದ ಮೂಲಕ ಹೇಳ್ತಾ ಇದ್ದಾರೆ. ಮೊದಲೇ ಪ್ಯಾರಾಗ್ರಾಫ್ ನೋಡ್ರಿ. ಈ ಮ್ಯೂಸಿಯಂ ನೋಡಲು 1 ತಾಸು ಸಮಯವೆಂದು ನಮ್ಮ ಗೈಡ್ ಹೇಳಿದರು. ಮೇಡಮ್ ಟ್ರೂಸೂಟ್ಸ್ ಈ ವ್ಯಾಕ್ಸ್ ಬೊಂಬೆಗಳನ್ನು ಮೊದಲು ಮಾಡಿದವರು. ಈ ಮೇಣದ ಬೊಂಬೆಗಳು ತದ್ರೂಪ ವ್ಯಕ್ತಿಯನ್ನೇ ಹೋಲುತ್ತವೆ. ಯಾವ ವ್ಯಕ್ತಿಯನ್ನು ಮೇಣದಲ್ಲಿ ಮಾಡಿರುತ್ತಾರೋ ಅವರನ್ನು ಶಾರುಖ್ ಖಾನ್, ಅಮೀರ್ ಖಾನ್, ಅಮಿತಾಬ್ ಬಚ್ಚನ್, ಮರ್ಲಿನ್ ಮೆನ್ರೋ, ಟೆನಿಸ್ ತಾರೆ ಬೇಕರ್, ಬೋರ್ಗ್ ಹೀಗೆ ಪ್ರಸಿದ್ಧ ವ್ಯಾಕ್ಸ್ ಬೊಂಬೆ ಮಾಡಿದ್ದಾರೆ ಅನ್ನೋದು. ಈ ಮ್ಯೂಸಿಯಂನಲ್ಲಿ ಏನಿದಾವಲ್ಲ, ಈ ವ್ಯಾಕ್ಸ್ ಅಂದರೆ ಮೇಣದಿಂದ ಮಾಡಿದಂಥ ಬೊಂಬೆಗಳು ಏನಾಗ್ಯವು, ನಿಜವಾಗ್ಲೂ ಮನುಷ್ಯರು ಇದ್ದಂಗೆ ಅದಾವಂತ. ಈ ಫಿಲ್ಮ್ ಸ್ಟಾರ್ಗಳಾದಂಥ ಶಾರುಖ್ ಖಾನ್ ಇರ್ಬೋದು, ಅಮೀರ್ ಖಾನ್ ಇರ್ಬೋದು, ಅಮಿತಾಬ್ ಬಚ್ಚನ್ ಇರ್ಬೋದು, ಮರ್ಲಿನ್ ಮೆನ್ರೋ, ಟೆನಿಸ್ ತಾರೆ ಬೆಕ್ಕನ್ ಇರ್ಬೋದು, ಬೋರ್ಗ್ ಇಂತಹ ಪ್ರಸಿದ್ಧ ವ್ಯಕ್ತಿಗಳ ಈ ಬೊಂಬೆಯನ್ನು ರೆಡಿ ಮಾಡಿದ್ದಾರೆ ಅನ್ನುವಂಥದ್ದು. ಮೊದಲು ಮಾಡಿದವರು ಯಾರು, ಟ್ರೂಸೂಟ್ ಅನ್ನುವಂಥ ಮಹಿಳೆ ಅಂಥೇಳಿ. ಆ ಮೂರ್ತಿಗಳ ಪಕ್ಕದಲ್ಲಿ ನಿಂತು ನೀವು ಫೋಟೋ ತೆಗೆಸಿಕೊಂಡ್ರೆ ನಿಜವಾದ ವ್ಯಕ್ತಿಯೊಂದಿಗೆ ಇದ್ದೇವೇನೋ ಅನಿಸುತ್ತೆ. ಈ ಸಹಜತೆ ಆ ಮೇಣದ ಬೊಂಬೆಗಳ ವೈಶಿಷ್ಟ್ಯ ನೋಡ್ರಿ. ಈ ಬೊಂಬೆಗಳ ಪಕ್ಕಕ್ಕೆ ನಿಂತ್ಕೊಂಡು ನೀವೇನಾದ್ರು ಫೋಟೋ ತೆಗೆದ್ರೆ ನಿಜವಾಗ್ಲೂ ಆ ವ್ಯಕ್ತಿಯೊಂದಿಗೆ ನಾವು ಅದೀವೇನೋ ಅಂತ ರೀತಿಯಲ್ಲಿ ನಮಗೆ ಭಾಸ ಆಗುತ್ತೆ. ಅದೇ ಒಂದು ಈ ಬೊಂಬೆಗಳ ಸ್ಪೆಷಾಲಿಟಿ, ವೈಶಿಷ್ಟ್ಯ ಅನ್ನುವಂಥದ್ದು. ಇದೇ ಮ್ಯೂಸಿಯಂನಲ್ಲಿ ಚೇಂಬರ್ ಆಫ್ ಹಾರರ್ಸ್ ಇದೆ. ಅಲ್ಲಿ ಚೀರುವ ಭಯಾನಕವಾಗಿ ಕಿರುಚುವಂತಹ ಶಬ್ದ ಕೇಳಿಬರುತ್ತೆ. ಅದು ರಾಜರು ತಮ್ಮ ವಿರೋಧಿಗಳನ್ನು ಕೊಲ್ಲಿಸುತ್ತಿದ್ದಂಥ ಸಮಯದಲ್ಲಿ ಅವರು ಹೊರಡಿಸುತ್ತಿದ್ದಂಥ ಚಿತ್ಕಾರ ಅನ್ನುವಂಥದ್ದು. ಇದೇ ಮ್ಯೂಸಿಯಂನಲ್ಲಿ ಚೇಂಬರ್ ಆಫ್ ಹಾರರ್ ಅಂದರೆ ನಡುಕ ಹುಟ್ಟಿಸುವಂಥ ಒಂದು ಸೆಂಟರ್ ಅಥವಾ ಒಂದು ರೂಮ್. ಆ ರೂಮಿಂದ ಏನು ಕೇಳಿಬರುತ್ತೆ ಅಂದರೆ ಚೀರುವ ಭಯಾನಕವಾಗಿ ಕಿರುಚುವಂತಹ ಶಬ್ದಗಳು ಕೇಳಿಬರ್ತಾವಂತ. ಅದು ರಾಜರು ತಮ್ಮ ವಿರೋಧಿಗಳನ್ನು ಕೊಲ್ಲಿಸುವಾಗ ಆ ವಿರೋಧಿಗಳು ಏನೋ ಹೊರಡಿಸ್ತಾ ಇದ್ರಲ್ಲ ಧ್ವನಿ, ಆ ಚಿತ್ಕಾರ ಚೀರುವಂಥ ಧ್ವನಿ ಆ ರೂಮಿಂದ ಕೇಳಿ ಬರ್ತಾ ಇತ್ತಂತೆ. ಅಂದರೆ ಅದನ್ನು ಸುಮ್ಮನೆ ಆರ್ಟಿಫಿಷಿಯಲ್ ಆಗಿ ಮಾಡಿದರು ಅನ್ನುವಂಥದ್ದು, ಅದನ್ನು ಪ್ರೇಕ್ಷಕರಿಗೋಸ್ಕರ ಇದನ್ನು ಮಾಡಿದರು ಅನ್ನುವಂಥದ್ದು. ನೆಕ್ಸ್ಟ್ ಪೇಜ್ ನಂಬರ್ 46ನಲ್ಲಿ ಏನಿದೆ ನೋಡ್ರಿ. ನಾನು ಮತ್ತು ಸತೀಶ ಒಂದು ಹಾಲಿನೊಳಗಿನಿಂದ ಹೋದಾಗ ಅಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಕತ್ತಿ ಹಿಡಿದು ಒಬ್ಬ ಕತ್ತು ಹಿಚ್ಕಲು ಬಂದನಂತೆ ವಿಕಾರವಾಗಿ ಕಿರುಚುತ್ತಾ ಹೊಟ್ಟೆಗೆ ಡ್ರ್ಯಾಗನ್ ತಿವಿಯಲು ಬಂದಂತೆ ಮಾಡಿದಾಗ ನಾವು ಅಂಜಿ ಹೋದೆವು. ನಾನು ಮತ್ತು ಸತೀಶ, ಇಲ್ಲಿ ಇವರು ಏನು ಹೋಗಿದ್ರಲ್ಲ ಅವ್ರು ಹೇಳ್ತಾ ಇದ್ದಾರೆ, ನಾನು ಮತ್ತು ಸತೀಶ ಅನ್ನುವಂಥ ಇಬ್ಬರು ಏನು ಮಾಡಿದ್ವಿ, ಹಾಲಿನೊಳಗಿನಿಂದ ಹೋದಾಗ ಒಂದು ಹಾಲಿನಿಂದ ಇನ್ನೊಂದು ಹಾಲಿಗೆ ಹೋದ್ವಿ. ಅಲ್ಲಿ ನಮ್ಮ ಮೇಲೆ ಆಕ್ರಮಣ ಮಾಡಲು ಕತ್ತಿ ಹಿಡಿದು ಒಬ್ಬ ಬಂದ. ಅಂದರೆ ಕತ್ತಿ ಅಂದರೆ ಗೊತ್ತಲ್ಲ ನಿಮಗೆ,
ಚಾಕು ಟೈಪ್ ಇರುತ್ತಲ್ಲ, ಕತ್ತಿ ಅಂದರೆ ಕೊಲೆ ಮಾಡುವಂಥದ್ದು ಒಂದು ಅಸ್ತ್ರ. ಕತ್ತಿಯನ್ನು ಹಿಡಿದು ಒಬ್ಬ ಕತ್ತು ಹಿಚ್ಕಲು ಬಂದವನಂತೆ, ಇನ್ನೊಬ್ಬ ಏನು ಮಾಡಿದ, ಕತ್ತು ಹಿಚ್ಕಲು ಬಂದವನಂತೆ ವಿಕಾರವಾಗಿ ಕಿರುಚುತ್ತಾ ಹೊಟ್ಟೆಗೆ ಡ್ರ್ಯಾಗನ್ ಅಂದರೆ ಚೂರಿ, ಡ್ರ್ಯಾಗನ್ ಕಿವಿಯಲ್ಲೂ ಬಂದಂತೆ ಮಾಡಿದಾಗ ನಾವು ಅಂಜಿ ಹೋದ್ವಿ, ನಾವು ಹೆದರ್ಕೊಂಡ್ಬಿಟ್ವಿ. ಯಾರಾದರೂ ನಿಮಗೆ ಸಡನ್ನಾಗಿ ತಿವಿಲಿಕ್ಕೆ ಬಂದರೆ ಅಥವಾ ಜೋರಾಗಿ ತಲ್ವಾರ್ ಹಿಡ್ಕೊಂಡು ಬಂದರೆ ನಿಮ್ಗೆ ಏನಾಗುತ್ತೆ, ಭಯ ಆಗುತ್ತಲ್ಲ. ಅವರು ಕೂಡ ಏನು ಮಾಡ್ರು, ಭಯ ಪಡ್ಕೊಂಡ್ರು. ಆದರೆ ಅದು ಕ್ಷಣ ಮಾತ್ರ, ನಮಗೆ ಅವರು ಅಪಾಯ ಮಾಡಲಿಲ್ಲ. ಅದು ಒಂದು ರೀತಿಯ ಹಿಂದಿನ ಕಾಲದ ಕ್ರೂರಿಗಳ ನಡವಳಿಕೆ ತೋರಿಸುವಂತಹ ರೀತಿಯಾಗಿತ್ತು ಎಂದು SJM ಕಾಲೇಜಿನ ಉಪನ್ಯಾಸಕರಾದ ಇಂಜಿನಿಯರ್ ರಮೇಶ್ ನಮಗೆ ಹೇಳಿದರು. ಅದು ಒಂದು ಸುಮ್ಮನೆ ಆರ್ಟಿಫಿಷಿಯಲ್ ನಿಮ್ಗೆ ತೋರಿಸ್ಲಿಕ್ಕೆ ಆ ಥರ ಮಾಡಿದ್ದು ಅಂಥೇಳಿ ಈ ಯಾರು ಇಂಜಿನಿಯರ್ ಕಾಲೇಜಿನ ರಮೇಶ್ ಅವರು ಹೇಳಿದರು ಅನ್ನೋದು. ಅಲ್ಲದೆ ಅಲ್ಲಿನ ಒಳ ಥಿಯೇಟರ್ನಲ್ಲಿ 3 ಅಡಿ ಕನ್ನಡಕ ಹಾಕಿಕೊಂಡು ತಾರಾಲಯ ನೋಡಿದ್ವಿ. ತುಂಬ ಹತ್ತಿರದಿಂದ ನಮಗೆ ನಕ್ಷತ್ರಗಳು ಕಂಡವು ಎಂದು ಹೇಳಿದರು. ನಮಗೆ ಅದು ನೋಡಲಾಗಲಿಲ್ಲ. ನೋಡ್ರಿ, ಇವ್ರು ಏನು ಮಾಡಿಬಿಟ್ರು, ಸತೀಶ ಮತ್ತು ನಾನು ಅಂತಿದ್ದಾರೆ. ಈ ಲೇಖಕರು ಏನು ಮಾಡಿಬಿಟ್ರು ಗೊತ್ತಾ, ಇದು ನೋಡಲೇ ಇಲ್ಲ. ಅವರು ಹೊರಗೆ ಬಂದುಬಿಟ್ಟಿದ್ರು. ಅಂದರೆ ಹೆಂಗೆ, 3 ಅಡಿ ಕನ್ನಡಕ ಹಾಕಿಕೊಂಡು ತಾರಾಲಯ ಅಂದರೆ ಒಂದು ಈ ಸೂರ್ಯನ ಒಂದು ಮಂಡಲ, ಅಂದರೆ ತಾರಾಲಯ ಅಂತ ಏನು ನಕ್ಷತ್ರಗಳು, ಸೂರ್ಯ ಚಂದ್ರ ಇರ್ತಾರಲ್ಲ, ಆ ತಾರಾಲಯ ನೋಡಿದ್ರು. ತುಂಬ ಹತ್ತಿರದಿಂದ ನಮಗೆ ನಕ್ಷತ್ರಗಳು ಕಂಡುವು ಎಂದು ಅಲ್ಲಿ ನೋಡಿದವರು ಹೇಳಿದರು. ನಾವೇನು ಮಾಡಿದ್ವಿ ನೋಡ್ರಿ, ವ್ಯಾಕ್ಸ್ ಪ್ರತಿಮೆ ನೋಡಿ ಅಲ್ಲಿನ ಗದ್ದಲ ನೋಡಿ ನಾವು 4-5 ಜನ ಸಾಕಪ್ಪ ಎಂದು ಹೊರಗೆ ಬಂದೆವು. ಅವ್ರು ಏನು ಮಾಡಿಬಿಟ್ರು, ಆ ಗದ್ದಲ ನೋಡಿ ಅಪ್ಪ ಸಾಕಪ್ಪ ಅಂತ ಹೇಳಿ ನೋಡ್ಬಿಟ್ರು. ಸತೀಶ ಮತ್ತು ಇವರು ಲೇಖಕರು ಹೊರಗೆ ಬಂದುಬಿಟ್ಟಿದ್ರು. ಅಲ್ಲಿಂದ ಊಟಕ್ಕೆ ಬಸ್ನಲ್ಲಿ ಹೋಗುವಾಗ ನಮ್ಮ ಗೈಡ್ 1666ರಲ್ಲಿ ಲಂಡನ್ನಲ್ಲಿ ದೊಡ್ಡ ಅಗ್ನಿ ದುರಂತ ಸಂಭವಿಸಿ 3 ದಿನ ಲಂಡನ್ ಹೊತ್ತಿ ಉರಿಯಿತಂತೆ. ನೋಡ್ರಿ, ನಮ್ಮ ಗೈಡ್ ಏನು ಹೇಳ್ತಾರೆ, 1666ರಲ್ಲಿ ಲಂಡನ್ ಅಗ್ನಿ ದುರಂತ ಸಂಭವಿಸಿ 3 ದಿನ ಲಂಡನ್ ಹೊತ್ತಿ ಉರಿಯಿತು ಅಂತ ಹೇಳಿದ್ರಂತೆ ಅವ್ರ ಗೈಡ್, ಮಾರ್ಗದರ್ಶಕರು ಹೇಳಿದರು. 13,000 ಮನೆಗಳು, 80 ಚರ್ಚ್ಗಳು ಸುಟ್ಟು ಹೋದವಂತೆ. ಇದರ ನೆನಪಿಗಾಗಿ 200 ಅಡಿ ಎತ್ತರದ ಸ್ತಂಭ ನಿಲ್ಲಿಸಿದಾರಂತೆ. ನೋಡ್ರಿ, ಈ 1666ರಲ್ಲಿ ಏನು ಅಗ್ನಿ ದುರಂತ ಆಯ್ತಲ್ಲ, ಬೆಂಕಿ ಹತ್ಕೊಂತಲ್ಲ, ಏನೇನು ಸುಟ್ಟವು, 13,000 ಮನೆಗಳು ಸುಟ್ಟವು. ಆಮೇಲೆ 80 ಚರ್ಚ್ಗಳು ಸುಟ್ಟು ಹೋದುವಂತೆ. ಅದರ ನೆನಪಿಗಾಗಿ 200 ಅಡಿ ಎತ್ತರದ ಸ್ತಂಭ ನಿಲ್ಲಿಸಾರಂತೆ. ಅದಕ್ಕಿಂತ 1-2 ವರ್ಷದ ಹಿಂದೆ ಪ್ಲೇಗ್ ಲಂಡನ್ನಲ್ಲಿ 12-13 ಸಾವಿರ ಜನ ಸತ್ತು ಹೋದರಂತೆ ಎಂದು ತಿಳಿಸಿದ. ಪ್ಲೇಗ್ ರೋಗ, ಇಲ್ಲಿಂದ ಬರ್ತಕ್ಕಂಥ ಒಂದು ರೋಗ ಇದು. ಈ ರೋಗದಿಂದ ಆ ಲಂಡನ್ನಲ್ಲಿ 12-13 ಸಾವಿರ ಜನರು ಏನು ಮಾಡ್ತಾರೆ, ಸತ್ತು ಹೋದರು ಅಂಥೇಳಿ ಅವ್ರ ಗೈಡ್ ಇವ್ರಿಗೆ ಹೇಳಿದರು ಅಂಥೇಳಿ. ಊಟ ಮಾಡಿ ನಾವು ಟವರ್ ಬ್ರಿಡ್ಜ್ ನೋಡಲು ಹೊರಟೆವು. ದಾರಿಯಲ್ಲಿ ಬ್ರಿಟಿಷ್ ಪ್ರಧಾನಿ ಇರುವಂತಹ ಮನೆ 10 ಡ್ರೌನಿಂಗ್ ಸ್ಟ್ರೀಟನ್ನು ನೋಡಿದೆವು. ಆ ದಾರಿಯಲ್ಲಿ ಎಡಬಲಕ್ಕೆ ಸಚಿವಾಲಯಗಳಿವೆ. ನಾವು ಲಂಡನ್ನಲ್ಲಿ ಊಟ ಮುಗಿಸ್ಕೊಂಡು ನಾವೇನು ಮಾಡಿದ್ವಿ, ಬ್ರಿಟಿಷ್ ಪ್ರಧಾನಿಯ ಮನೆ ಇರ್ತಕ್ಕಂಥ ಮನೆ ನೋಡಿದ್ವಿ. ಹಾಗೆ ಅಕ್ಕಪಕ್ಕ ಏನಿದಾವು, ಅವ್ರಿಗೆ ಸಚಿವಾಲಯಗಳಿವೆ, ಕಚೇರಿಗಳಿದ್ದಾವೆ. ಆ ಮನೆ ಅಕ್ಕಪಕ್ಕ ಏನಾದವು, ಸಚಿವಾಲಯಗಳು ಇದಾವೆ ಅನ್ನುವಂಥದ್ದು ಪೇಜ್ ನಂಬರ್ 47 ನೋಡ್ರಿ. ಪೇಜ್ ನಂಬರ್ 40ರಲ್ಲಿ ಲೇಖಕರು ಏನು ಹೇಳ್ತಾರೆ, ಲಂಡನ್ನಲ್ಲಿ ಕೇಂಬ್ರಿಡ್ಜ್ ಹಾಗೂ ಆಕ್ಸ್ಫರ್ಡ್ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಿವೆ. ಅವು ನಮಗೆ ದೂರ ಇದ್ದು. ನಮ್ಮ ಕೋಚ್ ಲಂಡನ್ ವಿಶ್ವವಿದ್ಯಾಲಯದ ಮುಂದಿನಿಂದ ಹೋದಾಗ ಅಲ್ಲಿ ಕುಳಿತಂತಹ ಗಾಂಧಿ ಪ್ರತಿಮೆ ನೋಡಿದೆವು. ಅದು ಲಂಡನ್ ವಿಶ್ವವಿದ್ಯಾಲಯ, ಇಲ್ಲಿ ಗಾಂಧೀಜಿ ಓದಿದ್ದರಂತೆ. ತುಂಬ ಸಂತಸವಾಯಿತು. ಲಂಡನ್ನಲ್ಲಿ ಕೇಂಬ್ರಿಡ್ಜ್ ಮತ್ತು ಆಕ್ಸ್ಫರ್ಡ್ ಪ್ರಸಿದ್ಧ ವಿಶ್ವವಿದ್ಯಾಲಯಗಳು. ಲಂಡನ್ನಲ್ಲಿ ಏನದವು, ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಮತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಗಳದಾವು. ಅವು ನಮಗೆ ದೂರ ಆದವು, ನಾವು ನೋಡಲಿಲ್ಲ ಆ ಯೂನಿವರ್ಸಿಟಿ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಕೋಚ್ ಅಂದರೆ 4 ಕಾಲಿನ ಒಂದು ಎತ್ತಿನ ಬಂಡಿ ಟೈಪ್, ಅಂದರೆ ಕುದುರೆಯನ್ನು ಓಡಿಸ್ಕೊಂಡು ಹೋಗ್ತಾರಲ್ಲ, ಎತ್ತನ್ನು ಓಡಿಸುವಂಥ ಬಂಡಿ. ಕೋಚ್ ಲಂಡನ್ ವಿಶ್ವವಿದ್ಯಾಲಯ ಮುಂದೆ ಹೋದಾಗ ಆ 4 ಗಾಲಿಯ ಒಂದು ಬಂಡಿ ಏನಂತಲ್ಲ, ಲಂಡನ್ ವಿಶ್ವವಿದ್ಯಾಲಯ ಮುಂದೆ ಹೋದಾಗ ಅಲ್ಲಿ ಗಾಂಧಿ ಪ್ರತಿಮೆ ನೋಡಿದ್ವಿ ನಾವು. ಅದು ಲಂಡನ್ ವಿಶ್ವವಿದ್ಯಾಲಯ, ಇಲ್ಲಿ ಗಾಂಧೀಜಿ ಓದಿದ್ರಂತೆ. ತುಂಬ ಸಂತೋಷ ಆಯಿತು ಅಂಥೇಳಿ. ಇದು ಲಂಡನ್ನಲ್ಲಿ ನಮ್ಮ ಗಾಂಧೀಜಿಯವರು ಏನು ಮಾಡಿದರು, ಓದಿದ್ರಂತೆ. ಅದನ್ನು ನೋಡೋಕೆ ತುಂಬ ಸಂತೋಷ ಆಯಿತು ಅಂಥೇಳಿ ಲೇಖಕರು ಹೇಳ್ತಾರೆ. ಟವರ್ ಬ್ರಿಡ್ಜ್ ನೋಡಲು ಹೋಗುವಾಗ ಜನರು ಆಫೀಸ್ನಿಂದ ಹೊರ ಬರ್ತಾ ಇದ್ರು. ರಸ್ತೆಗಳು ಜನರಿಂದ ತುಂಬಿ ಹೋಗಿದ್ವು. ದಿನಾಲೂ ಲಂಡನ್ನಿನಲ್ಲಿ ಕೆಲಸ ಮಾಡಲು ಹೊರಗಿನಿಂದ 3 ಲಕ್ಷ ಜನ ಬರ್ತಾರಂತೆ. ಲಂಡನ್ ಬದುಕಲು ತುಂಬ ದುಬಾರಿ ಊರು. ಹೀಗಾಗಿ ನೌಕರದಾರರು 50-60 ಕಿಲೋಮೀಟರ್ ದೂರದ ಸಬರ್ಗಳಿಂದ ಬರುತ್ತಾರೆ. ಇವರೆಲ್ಲ ಬಸ್ಸು, ರೈಲು ಹಿಡಿಯಲು ತರಾತುರಿಯಿಂದ ಹೊರಟಿದ್ರು. ನಾವು ಟವರ್ ಬ್ರಿಡ್ಜ್ ನೋಡಲು ಹೋಗುವಾಗ ಜನರು ಏನು ಮಾಡ್ತಾಯಿದ್ರು, ಆಫೀಸ್ನಿಂದ ಹೊರಗೆ ಬರ್ತಾಯಿದ್ರು. ರಸ್ತೆಗಳು ಜನರಿಂದ ತುಂಬಿ
ತುಂಬಿ ಹೋಗಿದ್ವಂತೆ. ದಿನಾಲೂ ಲಂಡನ್ನಿಂದ ಕೆಲಸ ಮಾಡಲು ಹೊರಗಿನಿಂದ 3 ಲಕ್ಷ ಜನರು ಬರ್ತಾ ಇದ್ರಂತೆ. ಲಂಡನ್ ಬದುಕಲು ತುಂಬ ದುಬಾರಿ ಆದಂಥ ಒಂದು ಊರು. ಹೀಗಾಗಿ ನೌಕರದಾರರು ಏನು ಮಾಡ್ತಾಯಿದ್ರು, 50-60 ಕಿಲೋಮೀಟರ್ ದೂರದಿಂದ ಸಬರ್ ಅಂದರೆ ಉಪನಗರ, ಆ ಲಂಡನ್ ಪಕ್ಕಕ್ಕೆ ಇರ್ತಕ್ಕಂಥ ಒಂದು ಉಪನಗರ ಹೇಳ್ತಾವಲ್ಲ, ಸಬರ್ ಅಂದರೆ ಉಪನಗರದಿಂದ ಅವ್ರು ಏನು ಮಾಡ್ತಾಯಿದ್ರು, ವರ್ಕರ್ಸ್ ಬರ್ತಾಯಿದ್ರು. ಇವರೆಲ್ಲ ಬಸ್ಸು ರೈಲು ಹಿಡಿಯಲು ತರಾತುರಿಯಿಂದ ಹೊರಟಿದ್ರು ಅನ್ನುವಂಥ. ದಾರಿಯಲ್ಲಿ ಶಾದರ್ ಎಂಬ ಊರಿನಲ್ಲಿ ಎತ್ತರದ ಕಟ್ಟಡ ನೋಡಿದ್ವಿ. ಇದು ವಾಣಿಜ್ಯ ಸಮುಚ್ಚಯ. ಸಿಫೋಸಿಯಾ ಚರ್ಚ್ ಕೂಡ ಸುಂದರವಾಗಿ ಭವ್ಯವಾಗಿ ಇತ್ತು ಅಂಥೇಳಿ. ದಾರಿಯಲ್ಲಿ ಶಾರ್ದರ್ ಎಂಬ ಯುರೋಪ್ನಲ್ಲಿ ಎತ್ತರದಂಥ ಒಂದು ಕಟ್ಟಡ ಅದು ನಾವು ನೋಡಿದ್ವಿ ಅನ್ನುವಂಥದ್ದು. ಇದು ವಾಣಿಜ್ಯ ಸಮುಚ್ಚಯ. ವಾಣಿಜ್ಯ ಅಂದರೆ ಈಗೇನು ಮಳಿಗೆಗಳು ಅಂತ ಇರ್ತಾವಲ್ಲ, ವಾಣಿಜ್ಯ ಸಮುಚ್ಚಯ. ಸಿಫೋಸಿಯಾ ಚರ್ಚ್ ಕೂಡ ನಾವು ಏನು ಮಾಡಿದ್ವಿ, ಭಾಳ ಸುಂದರವಾಗಿದೆ, ನೋಡಿದ್ವಿ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಲಂಡನ್ನಲ್ಲಿ ಹರಿಯುವ ಪ್ರಸಿದ್ಧವಾದ ನದಿ ಥೇಮ್ಸ್ ನದಿ ದಕ್ಷಿಣಕ್ಕೆ ಉದ್ಯಮಗಳು, ಫ್ಯಾಕ್ಟ್ರಿಗಳು, ಹೆಚ್ಚಾಗಿ ರಾಜಕಾರಣಿಗಳು ಇರ್ತಾರಂತೆ. ಉತ್ತರಕ್ಕೆ ವ್ಯಾಪಾರಿಗಳು, ಕಡಿಮೆ ಆದಾಯ ಹೊಂದಿದವರು ವಾಸಿಸುತ್ತಾರೆ ಅಂತೆ. ಥೇಮ್ಸ್ ನದಿ ದಂಡೆ ಬದಿಯಲ್ಲಿ ವಾಸಿಸುವಂಥವರು ಶ್ರೀಮಂತರೇ. ನಮ್ಮ ಮುಂಬೈ ಸಮುದ್ರ ದಂಡೆಗುಂಟ ಇರುವಂತಹ ಮೆರಿನ್ ಡ್ರೈವ್ನಂತೆ ಅಂಥೇಳಿ. ಅಂದರೆ ಲಂಡನ್ನಲ್ಲಿ ಹರಿಯುವಂತಹ ಪ್ರಸಿದ್ಧವಾದ ನದಿ ಯಾವುದು, ಥೇಮ್ಸ್ ಅಂಥೇಳಿ. ಥೇಮ್ಸ್ ನದಿಯ ದಕ್ಷಿಣ ಭಾಗಕ್ಕೆ ಏನೈತಿ ಅಂದರೆ ಉದ್ಯಮಗಳಿರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಹೆಚ್ಚಾಗಿ ರಾಜಕಾರಣಿಗಳಲ್ಲಿ ಏನು ಮಾಡ್ತಾರಂತೆ, ವಾಸ ಮಾಡ್ತಾರಂತೆ ದಕ್ಷಿಣದಲ್ಲಿ. ಆಯಿತಾ. ಉತ್ತರದಲ್ಲಿ ಯಾರಿದ್ದಾರೆ, ವ್ಯಾಪಾರಸ್ಥರು, ಕಡಿಮೆ ಆದಾಯ ಹೊಂದಿದವರು ಏನು ಮಾಡ್ತಾರೆ, ಉತ್ತರದಲ್ಲಿದ್ದಾರೆ ಅಂಥೇಳಿ. ಥೇಮ್ಸ್ ನದಿ ದಂಡೆಯ ಬದಿಯಲ್ಲಿ ವಾಸಿಸ್ತಕ್ಕಂಥವರು ಶ್ರೀಮಂತರೇ. ನಮ್ಮ ಮುಂಬಯಿಯ ಸಮುದ್ರ ದಂಡೆಗುಂಟ ಇರುವಂತಹ ಮೆರಿನ್ ಡ್ರೈವ್ನಂತೆ ಅಲ್ಲಿ ಕೂಡ ಏನು ಮಾಡ್ತಾರೆ, ಸಮುದ್ರ ದಂಡೆಯ ಮೇಲೆ ವಾಸ ಮಾಡ್ತಾರೆ ಯಾರು, ಶ್ರೀಮಂತರು ಅನ್ನುವಂಥದ್ದು. ಥೇಮ್ಸ್ ನದಿಯ ಮೇಲೆ 13 ಬ್ರಿಡ್ಜ್ಗಳಿವೆ. ಅದರಲ್ಲಿ ಟವರ್ ಬ್ರಿಡ್ಜ್ ಪ್ರಮುಖವಾದದ್ದು. ಇದು 1000 ಟನ್ ತೂಗುತ್ತೆ. ಹಡಗುಗಳು ಬಂದಾಗ 1.5-2 ನಿಮಿಷದಲ್ಲಿ ಮೇಲೆ ಕೆದ್ದು ಹಡಗುಗಳು ಹೋಗಲು ದಾರಿ ಮಾಡಿಕೊಡುತ್ತೆ. ನೋಡ್ರಿ, ಇದು ಥೇಮ್ಸ್ ನದಿಯ ಮೇಲೆ ಒಂದು ಬ್ರಿಡ್ಜ್ ಇದೆ. 13 ಬ್ರಿಡ್ಜ್ಗಳು ಟೋಟಲ್ ಆಗಿ. ಥೇಮ್ಸ್ ನದಿಯ ಮೇಲೆ 13 ಬ್ರಿಡ್ಜ್ಗಳಿವೆ. ಅದರಲ್ಲಿ ಒಂದು ಅಂದರೆ ಯಾವುದು, ಟವರ್ ಬ್ರಿಡ್ಜ್, ಬಹಳ ಪ್ರಮುಖವಾದದ್ದು. ಇದು 1000 ಟನ್ ತೂಗುತ್ತೆ ಅಂತೆ. ಹಡಗುಗಳು ಬಂದಾಗ 1.5-2 ನಿಮಿಷದಲ್ಲಿ ಮೇಲೆ ಕೆದ್ದು ಹಡಗುಗಳು ಹೋಗೋಕ್ಕೆ ದಾರಿ ಮಾಡಿ ಕೊಡುತ್ತೆ. ಮತ್ತು ಅದೇ ಸ್ಥಿತಿಗೆ ಅದು ಟವರ್ ಬ್ರಿಡ್ಜ್ ಬರುತ್ತೆ ಅನ್ನುವಂಥದ್ದು. ಈ ಟವರ್ ಬ್ರಿಡ್ಜ್ನಂತೆ ಈ ಥೇಮ್ಸ್ ನದಿಯ ಮೇಲೆ ವೆಸ್ಟ್ ಮಿನಿಸ್ಟರ್ ಸೇತುವೆ, ವಾಟರ್ಲೂ ಸೇತುವೆ, ಲಂಡನ್ ಸೇತುವೆ ಪ್ರಸಿದ್ಧವಾಗಿವೆ. ಲಂಡನ್ ಬ್ರಿಡ್ಜ್ಗೆ ಹತ್ತಿರದಲ್ಲೇ ಟವರ್ ಆಫ್ ಲಂಡನ್ ನೋಡಿದ್ವಿ. 3-4 ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡದ ಮೇಲೆ ಟವರ್ಗಳಿವೆ. ಇದು ರಾಜರು ತಮಗೆ ಆಗದವರನ್ನು ಕೊಲ್ಲಿಸಿದಂತಹ ಜಾಗ. ಯಾವುದು, ಟವರ್ ಆಫ್ ಲಂಡನ್ ಅನ್ನುವಂಥದ್ದು 3-4 ಅಂತಸ್ತಿನ ಚೌಕಾಕಾರದ ಬೃಹತ್ ಕಟ್ಟಡ. ಇದು ಕಟ್ಟಡ ಮೇಲೆ ಇರ್ತಕ್ಕಂಥ ಟವರ್ಗಳಿವೆ. ಇದು ರಾಜರು ತಮಗೆ ಆಗದವರನ್ನು ಕೊಲ್ಲಿಸಿದಂತಹ ಜಾಗ. ರಾಜ್ಯ ಮನೆತನಗಳಲ್ಲಿನ ವೈಷಮ್ಯ, ಅಸೂಯೆ, ಕೊಲೆ ಸುಲಿಗೆಗಳ ತಾಣವಿದು. ಯಾವುದು, ಟವರ್ ಆಫ್ ಲಂಡನ್. ರಾಬರ್ಟ್ ಕ್ಲೇವ್ 1757ರಲ್ಲಿ ಪ್ಲಾಸಿ ಕದನದಲ್ಲಿ ವಶಪಡಿಸಿಕೊಂಡಂತಹ ಶಸ್ತ್ರಾಸ್ತ್ರಗಳನ್ನು ಇಲ್ಲಿ ಇಡಲಾಗಿದೆಯಂತೆ. ಇದು ನಿಗೂಢವಾದಂಥ ಸ್ಥಳ ಅಂತೇಳಿ. 1757ರಲ್ಲಿ ರಾಬರ್ಟ್ ಕ್ಲೇವ್ ಏನು ಮಾಡ್ತಾನೆ ಅಂತಂದರೆ ಈ ಪ್ಲಾಸಿ ಕದನ ಅನ್ನುವಂಥದ್ದು ಪ್ಲಾಸಿ ಕದನವನ್ನು ಮಾಡ್ತಾನೆ ಇಂಡಿಯಾದಲ್ಲಿ, ಭಾರತದಲ್ಲಿ. ಈ ಪ್ಲಾಸಿ ಕದನದ ಬಗ್ಗೆ ನಿಮ್ಗೆ ಏನು ಮಾಡಿದರೆ ಪೇಜ್ ನಂಬರ್ 49ರಲ್ಲಿ ಕೊಟ್ಟಿದ್ದಾರೆ. ಈ ಪ್ಲಾಸಿ ಕದನ ಅಂದರೆ ಏನಂದರೆ, ಪಶ್ಚಿಮ ಬಂಗಾಳದ ಭಾಗೀರಥಿ ನದಿಯ ದಡದಲ್ಲಿರುವಂತಹ ಪ್ಲಾಸಿ ಎಂಬಲ್ಲಿ ಬ್ರಿಟಿಷ್ ರಾಬರ್ಟ್ ಕ್ಲೇವ್ ಹಾಗೂ ಬಂಗಾಳದ ನವಾಬ ಸಿರಾಜುದ್ದೌಲ್ ನಡುವೆ 1757ರಲ್ಲಿ ಯುದ್ಧ ನಡೀತದ ಅಂಥೇಳಿ. ಈ ಯುದ್ಧದಲ್ಲಿ ಸಿರಾಜುದ್ದೌಲ್ ಏನಾಗ್ತಾನೆ, ಹತ್ಯೆ ಆಗ್ತಾನೆ. ಭಾರತದಲ್ಲಿ ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳಲು ಪ್ಲಾಸಿ ಕದನ ಮಹತ್ವದಾಗಿರುತ್ತೆ ಅನ್ನುವಂಥದ್ದು. ಇಷ್ಟು ಪ್ಲಾಸಿ ಕದನದ ಬಗ್ಗೆ. ಈ ರಾಬರ್ಟ್ ಕ್ಲೇವ್ ಏನು ಮಾಡ್ತಾನೆ, 1757ರಲ್ಲಿ ಪ್ಲಾಸಿ ಕದನದಲ್ಲಿ ವಶಪಡಿಸಿಕೊಂಡಂಥ ಶಸ್ತ್ರಾಸ್ತ್ರಗಳನ್ನು ಎಲ್ಲಿಟ್ಟಿದ್ದ, ಟವರ್ ಆಫ್ ಲಂಡನ್ನಲ್ಲಿ ಇಟ್ಟಿದ್ದ ಅನ್ನುವಂಥದ್ದು. ಇಟ್ಟಂಥ ನಿಗೊಂದು ನಿಗೂಢವಾದ ಸ್ಥಳ ಅನ್ನುವಂಥದ್ದು. ಟವರ್ ಬ್ರಿಡ್ಜ್ ಮೇಲೆ ಹಾದು ಟವರ್ ಆಫ್ ಲಂಡನನ್ನು ಎಡಕ್ಕೆ ಮಾಡಿಕೊಂಡು ನಾವು ಲಂಡನ್ ಐ ನೋಡಲು ಹೋದ್ವಿ. ಅಲ್ಲಿಯೂ ಮತ್ತೊಂದು ಬ್ರಿಡ್ಜ್ ಕ್ರಾಸ್ ಮಾಡಿದ್ವಿ. ದೂರದಿಂದ ಪಾರ್ಲಿಮೆಂಟ್ ಮತ್ತು ಬಿಗ್ ಬೇನ್ ಗಡಿಯಾರ ಕಾಣಿಸ್ತಾ ಇದ್ವು. ಬ್ರಿಟಿಷ್ ಪಾರ್ಲಿಮೆಂಟ್ ಹಳೆಯ ಯುರೋಪಿನ ಶೈಲಿಯ ಬೃಹತ್ ಕಟ್ಟಡ, 3320 ಅಡಿ ಗೋಪುರ ಹೊಂದಿದೆ. ನಾವು ಅದನ್ನು ದೂರದಿಂದ ನೋಡಿದ್ವಿ. ಅದರ ಅನಂತಿ ದೂರದಲ್ಲೇ ಲಂಡನ್ ಐ ಐತಿ ಅಂಥೇಳಿ. ಅಂದರೆ ಟವರ್ ಬ್ರಿಡ್ಜ್ ಮೇಲೆ ಹಾದು ನಾವೇನು ಮಾಡಿದ್ವಿ, ಟವರ್ ಆಫ್ ಲಂಡನನ್ನು ಏನು ಮಾಡಿದ್ವಿ, ಎಡಕ್ಕೆ ಮಾಡಿಕೊಂಡು ನಾವು ಲಂಡನ್ ಐ ಅನ್ನುವಂಥ ಒಂದು ಸ್ಥಳವನ್ನು ನೋಡಲಿಕ್ಕೆ ಹೋದ್ವಿ. ಅಲ್ಲಿಯೂ ಮತ್ತೊಂದು ಬ್ರಿಡ್ಜ್ ಕ್ರಾಸ್ ಮಾಡಿದ್ವಿ. ದೂರದಿಂದ ಪಾರ್ಲಿಮೆಂಟ್ ಹಾಗೂ ಬಿಗ್ ಬೇನ್ ಗಡಿಯಾರ ಕಾಣ್ತಾ ಇತ್ತು. ಬ್ರಿಟಿಷ್ ಪಾರ್ಲಿಮೆಂಟ್ ಹಳೆಯ ಯುರೋಪಿನ ಶೈಲಿಯ ಕಟ್ಟಡ, ಬೃಹತ್ ಕಟ್ಟಡ. ಯಾವುದು, ಪಾರ್ಲಿಮೆಂಟ್, ಬ್ರಿಟಿಷ್ ಪಾರ್ಲಿಮೆಂಟ್ ನಡೀತಕ್ಕಂಥ ಒಂದು ಯುರೋಪಿನ ಶೈಲಿಯ ಬೃಹತ್ ಕಟ್ಟಡದಲ್ಲಿ ಪಾರ್ಲಿಮೆಂಟ್ ನಡೆಯುತ್ತೆ.
320 ಅಡಿ ಗೋಪುರ ಅದು ಹೊಂದಿದೆ ಅನ್ನುವಂಥದ್ದು. ನಾವು ಅದನ್ನು ದೂರದಿಂದ ನೋಡಿದ್ವಿ. ಅದರ ಅನಂತಿ ದೂರದಲ್ಲಿ ಲಂಡನ್ ಐ ಐತಿ ಅಂಥೇಳಿ. ಇಲ್ಲ, ಈ ಲಂಡನ್ ಐ ಅಂದರೆ ಏನು, ಹೇಗಿದೆ ನೋಡ್ರಿ. 13 ಯುರೋ ಅಂದರೆ ನೀಡಿ ಅಲ್ಲಿ ಪ್ರವೇಶ ಪಡೆಯಬೇಕು. ನಮ್ಮ ಜಾತ್ರೆಗಳಲ್ಲಿರುವಂತಹ ಒಂದು ದೊಡ್ಡ ಚಕ್ರ, ಅದರಲ್ಲಿ 12 ಗಾಜಿನ ದುಂಡಗಿನ ಕೋಶಗಳು, 20-25 ಜನ ಅದರಲ್ಲಿ ಸೇರಬಹುದು. ಈ ಲಂಡನ್ ಐ ಅಂದರೆ ಏನು ಅಂದರೆ, ಇದಕ್ಕೆ ಲಂಡನ್ ಐ ಒಳಗೆ ಹೋಗಬೇಕಾದ್ರೆ ನಾವು 13 ಯುರೋ, ನಾವೀಗ ಇಲ್ಲಿ 1 ರೂಪಾಯಿ ಅಂತ ಕರಿತೀವಿ. 1 ರೂಪಾಯಿ ನಾವು ಅಮೇರಿಕಾದಲ್ಲಿ ಡಾಲರ್ ಅಂತ ಕರೀತಾರೆ, ಇಂಗ್ಲೆಂಡ್ನಲ್ಲಿ ಯುರೋ ಅಂತ ಕರೀತಾರೆ ದುಡ್ಡಿಗೆ. 13 ಯುರೋ ಅಂತಂದರೆ ಇಲ್ಲಿ ಭಾರತದ ಬೆಲೆ ಎಷ್ಟು, 962 ರೂಪಾಯಿ. 962 ರೂಪಾಯಿ ಕೊಟ್ಟು ನಾವೇನು ಮಾಡಿದ್ವಿ, ಆ ಒಂದು ಲಂಡನ್ ಐಗೆ ಹೋದ್ವಿ, ಪ್ರವೇಶವನ್ನು ಪಡ್ಕೊಂಡ್ವಿ. ನಮ್ಮ ಜಾತ್ರೆಗಳಿರುವಂತಹ ದೊಡ್ಡ ಚಕ್ರ, ಅದರಲ್ಲಿ 12 ಗಾಜಿನ ದುಂಡಗಿನ ಕೋಶಗಳು, ಅಂದರೆ ಗಾಜಿನ ಒಂದು ರೆಡಿ ಮಾಡಿದಂಥ ಒಂದು ಚಿಕ್ಕ ಒಂದು ನಾವೀಗೇನು ತೊಟ್ಲ ಆಡ್ತಿರಲ್ಲ ಜಾತ್ರೆಯಲ್ಲಿ, ತೊಟ್ಟು ಟೈಪು ಮಾಡಿದರು. ಅದರಲ್ಲಿ ಒಂದು ಸಲ 20-25 ಜನ ಅದರಲ್ಲಿ ಸೇರ್ಕೋಬೋದು. ಒಂದು ಗಾಜಿನ ಕೋಶದಲ್ಲಿ 20-25 ಜನ ಏನು ಮಾಡ್ಬೋದು, ಸೇರ್ಕೋಬಹುದು ಅನ್ನುವಂಥದ್ದು. ನಮ್ಮ ಜಾತ್ರೆಗಳೆಲ್ಲ ಚಕ್ರ, ಅದರಲ್ಲಿರುವಂಥ ತೊಟ್ಟಿಲುಗಳು ಬರ ಮೇಲೇರಿ ಕೆಳಗೆ ಇಳಿಯುತ್ತವೆ. ಆದರೆ ಈ ಚಕ್ರ ಹಾಗಲ್ಲ. ನಾವು ನಿಂತಿರುವ ಒಂದು ಕೋಶ ಮೇಲೇರಿ ಮೊದಲು ಇದ್ದ ಜಾಗಕ್ಕೆ ಬರಲು ಅರ್ಧ ತಾಸು ಹಿಡಿಯುತ್ತೆ. ಒಂದು ಕೋಶ ಮೇಲೆ ಹೋಗಿ ನಾವು ಮತ್ತೆ ನಿಂತ ಜಾಗಕ್ಕೆ ವಾಪಸ್ ಬರಲಿಕ್ಕೆ ಅರ್ಧ ತಾಸು ಹಿಡಿಯುತ್ತೆ ಅಂತ. ಹೀಗಾಗಿ ನಮಗೆ ಮೇಲೇರಿದ್ದು ಕೆಳಗಿಳಿಯುವುದು ಅನಿಸುವುದೇ ಇಲ್ಲ. ಕೋಶ ಮೇಲೇರಿದಾಗ ಲಂಡನ್ ನಗರವನ್ನು 4 ದಿಕ್ಕಿನಿಂದ ನೋಡಬಹುದು. ತುಂಬ ಸುಂದರವಾಗಿ ಕಾಣುತ್ತೆ. ಲಂಡನ್ ನಡುವೆ ಹರಿಯುತ್ತಿರುವಂತಹ ಥೇಮ್ಸ್, ಲಂಡನ್ನಿನ ಜನ ಸಂಖ್ಯೆ 85,610 ಚದರ ಮೈಲು ವಿಸ್ತೀರ್ಣದ ಲಂಡನ್ ಔದ್ಯಮಿಕ ಬ್ಯಾಂಕಿಂಗ್ ನಗರಗಳಿವೆ. ಈ ಲಂಡನ್ ನಗರ ಕಾಣ್ತದ ಅನ್ನುವಂಥದ್ದು. ಹಾಗೆ ಥೇಮ್ಸ್ ಲಂಡನ್ನ ಜನ ಸಂಖ್ಯೆ ಎಷ್ಟು ಅಂತಂದರೆ 85,610 ಚದರ ಮೈಲು ವಿಸ್ತೀರ್ಣದ ಲಂಡನ್ ಔದ್ಯಮಿಕ ಬ್ಯಾಂಕಿಂಗ್ ನಗರ ಅನ್ನುವಂಥದ್ದು. ಮುಂದೆ ನೋಡ್ರಿ, ಲಂಡನ್ ಮಧ್ಯದಿಂದ ಹೊರವಲಯದ ಕಡೆಗೆ ಬಂದಂತೆಲ್ಲ ಲಂಡನ್ ಮಲಗಿ ನಿದ್ರಿಸುತ್ತದೆಯೋ ಅನಿಸುತ್ತೆ. ರಸ್ತೆ ಮೇಲೆ ಕಾರುಗಳು, ಅಪರೂಪಕ್ಕೊಮ್ಮೆ ಸೈಕಲ್ ಕಾಣುತ್ತವೆ. ಮನೆ ಮುಂದೆ ಜನಗಳೇ ಇಲ್ಲ. ಇಲ್ಲಿ ಕತ್ತಲಾಗೋದು ರಾತ್ರಿ 9ಕ್ಕೆ. ನೋಡ್ರಿ, ನಮ್ಮ ಕಡೆ ಕತ್ತಲಾಗೋದು ಎಷ್ಟು, 5:30, 6 ಗಂಟೆಗೆ. ಈಗಂತೂ 6 ಗಂಟೆಗೆ ಕತ್ತಲಾಗ್ಬಿಡುತ್ತೆ. ಆದರೆ ಅಲ್ಲಿ 9 ಗಂಟೆಗೆ ಕತ್ತಲಾಗುತ್ತಂತೆ. ಹಾಗಾಗಿ ಸೂರ್ಯ ಮುಳುಗದ ದೇಶವೆಂದು ಕರೆಸಿಕೊಳ್ಳುವಂಥ ಬ್ರಿಟನ್ನಲ್ಲಿಯೂ ಕೂಡ ಸೂರ್ಯ ಏನು ಮಾಡ್ತಾನೆ, ಮುಳುಗ್ತಾನೆ ಅನ್ನುವಂಥದ್ದು. ಅಂದರೆ ಅಷ್ಟು ಶ್ರೀಮಂತಿಕೆ ಇರ್ತಕ್ಕಂಥ ರಾಷ್ಟ್ರ ನೋಡ್ರಿ ಬ್ರಿಟನ್. ಅವರು ಎಲ್ಲರೂ ಆಳ್ವಿಕೆಯನ್ನು, ಬ್ರಿಟಿಷರು ಎಲ್ಲ ದೇಶವನ್ನು ಆಳ್ವಿಕೆ ಮಾಡಿದರು. ಹಾಗಾಗಿ ಆ ದೇಶವನ್ನು ಸೂರ್ಯ ಮುಳುಗದ ನಾಡು ಅಂತ ಕರಿತಾ ಇದ್ರು. ಹಾಗಾಗಿ ಅಲ್ಲಿ ಕತ್ಲಾಗೋದು ಯಾವಾಗ, 9 ಗಂಟೆ ಕತ್ಲಾಗುತ್ತಂತೆ. ಎಲ್ಲಿ, ಬ್ರಿಟನ್ನಲ್ಲಿ. ಲಂಡನ್ ಬೆಳಕು, ಲಂಡನ್ ಅಂದ್ರೇನು, ಬ್ರಿಟನ್ ಅಂದ್ರೇನು, ಬ್ರಿಟಿಷರು ಆಳ್ವಿಕೆ ಮಾಡ್ತಕ್ಕಂಥದ್ದು ಬ್ರಿಟನ್ ಅಂತ ಕರಿತೀವಿ. ಹಾಗಾಗಿ ಲಂಡನ್ ಒಂದು ನಗರ ಅನ್ನುವಂಥದ್ದು. ಬೆಳಕು ಮೂಡುವುದು ಎಷ್ಟು ಗಂಟೆಗೆ, 4:30 ಅಥವಾ 5 ಗಂಟೆಗೆ ಬೆಳಕಾಗ್ಬಿಡುತ್ತಂತೆ. ಅಂದರೆ 4:30, ನಮಗಿಲ್ಲಿ 4:30 ಅಂತ ಕತ್ಲಿರುತ್ತೆ ಇನ್ನು. ಆದರೆ ಅಲ್ಲಿ 4:30 ಅಥವಾ 5 ಗಂಟೆ ಅಂದರೆ ಫುಲ್ಲು ಬೆಳಕಾಗ್ಬಿಡುತ್ತೆ, ಬೆಳಕಾಗ್ಬಿಡುತ್ತೆ. ನಮ್ಮ ಕಡೆ ನೋಡಿರಿ, ನಮ್ಮ ಕಡೆ ಕತ್ಲು ಜಾಸ್ತಿ. ಕತ್ಲು ಎಷ್ಟು ಅಂದರೆ 7 ಗಂಟೆ ಅಥವಾ 6:30, 7 ಗಂಟೆ ಕತ್ಲಾದರೆ ನಮ್ಗೆ ಬೆಳಕಾಗೋದು ಯಾವಾಗ, ಮುಂಜಾನೆ 6:30ಗೆ ಫುಲ್ಲು ಒಂದು ಸ್ವಲ್ಪ ಬೆಳಕಾಗಿರುತ್ತೆ. 5:30, 6:30 ಬೆಳಕಾಗಿರುತ್ತೆ. ಫುಲ್ ಬೆಳಕಾಗೋದು ಯಾವಾಗ, 7 ಗಂಟೆ. ಪೂರ್ತಿ ಸೂರ್ಯ ಎಲ್ಲ ಬರೋದು ಅಂದರೆ 7 ಗಂಟೆ ಸುಮಾರು ಆಗ್ತದೆ. ಆದರೆ ಅಲ್ಲಿ 5 ಗಂಟೆಗೆ ಫುಲ್ ಸೂರ್ಯ ಎಲ್ಲ ಬಂದುಬಿಡ್ತಾನೆ, ಅಂದರೆ ಅವ್ರಿಗೆ ಕತ್ಲು ಕಡಿಮೆ ಅನ್ನುವಂಥದ್ದು. ಲಂಡನ್ ಟ್ಯೂಬ್ ಟ್ರೈನಿಂಗ್ ಪ್ರಸಿದ್ಧ. ನಮಗೆ ಬರೀ ಕೋಚ್ ಪ್ರಯಾಣ, ಲಂಡನ್ ಟ್ಯೂಬ್ ಟ್ರೈನ್ ನೋಡಲಿಲ್ವಲ್ಲ ಎಂಬ ಕೊರಗಾಯಿತು. ಕೋಚ್ ಅಂತಂದ್ರೆ ಏನೋ 4 ಗಾಲಿನ ಒಂದು ಎತ್ತಿನ ಗಾಡಿ ಟೈಪ್ ಇತ್ತದ, ಆ ಗಾಡಿಯನ್ನು ತೊಗೊಂಡು ಹೋಗಿದ್ರು ಇವರು. ಲಂಡನ್ ಟ್ಯೂಬ್ ಟ್ರೈನಿಂಗ್ ಮಾಡಲಿಕ್ಕೆ ಭಾಳ ಪ್ರಸಿದ್ಧ ಒಂದು ಆಟ ಅದು. ಟ್ಯೂಬ್ ಟ್ರೈನಿಂಗ್ ಅನ್ನುವಂಥದ್ದು ಒಂದು ಟ್ರೈನಿಂಗ್ ಕೊಡ್ತಕ್ಕಂಥದ್ದು ಅದು. ಆ ಟ್ರೈನಿಂಗ್ ಕೊಡುವಂಥದ್ದು ಭಾಳ ಪ್ರಸಿದ್ಧ ಆಗಿತ್ತು. ಅದು ನೋಡಲಿಲ್ಲ ಅಂಥೇಳಿ ನಮ್ಗೆ ಕೊರಗಾಯಿತು. ಎದ್ದೇಳು ಪ್ಯಾರಿಸ್ಸಿಗೆ ನಡೆ ಎಂದಿತು ನಮ್ಮ ಟೂರ್ ಇಂಟಿನರಿ. ಇನ್ನೆಲ್ಲಿಯ ಟ್ಯೂಬ್ ಟ್ರೈನ್ ನೋಡ್ರಿ, ಮುಂದೆ ನಡ್ರಿ ಪ್ಯಾರಿಸ್. ಅವ್ರು ಎದಕ್ಕೆ ಹೊಂಟಿದ್ರು ಮುಂದೆ ಅಂತಂದರೆ ಪ್ಯಾರಿಸ್ಸಿಗೆ ಹೋಗ್ತಾಯಿದ್ರು, ಪ್ಯಾರಿಸ್ ನಗರಕ್ಕೆ ಹೋಗ್ತಾಯಿದ್ರು. ಹಾಗಾಗಿ ಮುಂದೆ ನಡ್ರಿ ಅಂಥೇಳಿ ಟೂರ್ ಇಂಟಿನರಿ, ಟೂರ್ ಒಂದು ಪ್ಲ್ಯಾನ್ ಏನಿತ್ತಲ್ಲ, ಆ ಪ್ಲ್ಯಾನ್ ಅವ್ರು ಏನು ಮಾಡಿದ್ರು, ಮುಂದೆ ನಡ್ರಿ ನೀವು, ಮತ್ತೆ ನಾವು ಪ್ಯಾರಿಸ್ಗೆ ಹೋಗಬೇಕು ಅಂಥೇಳಿ ಕರ್ಕೊಂಡು ಹೋದರು. ಇಲ್ಲಿ ಇನ್ನೆಲ್ಲಿಯ ಟ್ಯೂಬ್ ಟ್ರೈನ್ ಅದೇನಾಯಿತು, ಮಿಸ್ ಆಯಿತು, ಅದನ್ನು ನೋಡಲಿಲ್ಲ ಅಂಥೇಳಿ ಏನು ಮಾಡ್ತಾರೆ ಲೇಖಕರು ಪಾಠವನ್ನು ಇಲ್ಲಿಗೆ ಮುಗಿಸ್ತಾರೆ. ಇಷ್ಟು ನಿಮ್ಮ 6ನೇ ಪಾಠ. ಪ್ರೀತಿ ವಿದ್ಯಾರ್ಥಿಗಳು, ಈ ಪಾಠ ಅರ್ಥ ಆಯಿತು ಅಂತ ನಾನು ಅಂದ್ಕೊಂಡಿದ್ದೀನಿ. ನೀವು ಕೂಡ ಏನು ಮಾಡಬೇಕು ಅಂದರೆ ಈ ಪಾಠವನ್ನು 2ರಿಂದ 3 ಸಲ ಓದ್ರಿ. ಅಂದರೆ ಒಂದು 3ರಿಂದ 4 ಸಲ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹಾಗೆ ಇದಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆ ಉತ್ತರಗಳು ತುಂಬ ಸರಳವಾಗಿವು. ಇದನ್ನು ನೋಟ್ಸ್ನಲ್ಲಿ ಪ್ರಶ್ನೆ ಉತ್ತರಗಳನ್ನು ಬರೀರಿ ಅಂತ ಹೇಳ್ತಾ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.